ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೀತಾ ವಿವೃತಿ ಪಾಠ 2ನೇ ಅಧ್ಯಾಯ 13ನೇ ಶ್ಲೋಕದ ಮುಂದುವರೆದ ಭಾಗ. ಏನು ಈಗ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅಂತನ್ನುವಲ್ಲಿ ಮತ್ತು ಜೀರ್ಣವಾದ ದೇಹ ನಾಶವಾಗಿ ಇನ್ನೊಂದು ಸಮೀಚೀನವಾದ ದೇಹ ಬರ್ತದೆ, ಯಾಕೆ ನೀನು ದುಃಖ ಪಡ್ತಿ ಅಂತ ಉತ್ತರವನ್ನು ಕೊಟ್ಟರು. ಈಗ ಅದರ ಮೇಲೆ ಮೂರನೇ ಪಕ್ಷ ಏನು? ದೇಹಾನ್ಯ ಜೀವ ಏವ ನಾಸ್ತಿ. ದೇಹದಿಂದ ಅತಿರಿಕ್ತನಾದ ಜೀವ ಅಂತೊಬ್ಬನು ಇಲ್ಲವೇ ಇಲ್ಲ. ಹಾಗೆ ದೇಹಾತಿರಿಕ್ತನಾದ ಒಬ್ಬ ಜೀವ ಅಂತ ಇದ್ರೆ ಈ ದೇಹ ಹೋದ ಮೇಲೂ ಇನ್ನೊಂದು ದೇಹ ಬರ್ತದ ಅಂತ ಒಪ್ಪಿಕೊಳ್ಬಹುದು. ಅದೇ ಇಲ್ಲಲ್ಲ, ದೇಹದಿಂದ ಅತಿರಿಕ್ತವಾದ ಜೀವನೇ ಇಲ್ಲ. ಮತ್ತು ಜೀವ ಎಲ್ಲಿದ್ದಾನಂದ್ರೆ ದೇಹನೇ ಜೀವ. ಚಾರ್ವಾಕ ಮತದ ನಿರಾಕರಣೆ ಮಾಡ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಚಾರ್ವಾಕ ಮತ ನಿರಾಕರಣಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ಕೃಷ್ಣನ ಅಭಿಪ್ರಾಯ ಏನದ ಅಂದ್ರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನಮುಹ್ಯತಿ. ಜ್ಞಾನಿಯಾದವನು ತತ್ರ ಆ ಚಾರ್ವಾಕರ ವಾದದಲ್ಲಿ ಮುಹ್ಯತಿ ಮೋಹಗೊಳ್ಳೋದಿಲ್ಲ. ಚಾರ್ವಾಕರು ದೇಹಾತಿರಿಕ್ತನಾದ ಜೀವನೇ ಇಲ್ಲ, ದೇಹವೇ ಜೀವ, ದೇಹ ನಾಶವಾದರೆ ಜೀವನಾಶವಾಗೋಯ್ತು ಅಂತೇನಂತಾರೋ ಅದರಲ್ಲಿ ಮೋಹಕ್ಕೊಳಗಾಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಅಂತ ಕೃಷ್ಣ ಇದು ಚಾರ್ವಾಕ ಮತ ನಿರಾಕರಣಕ್ಕಾಗಿ ಉಪಯೋಗಿಸಿದ್ದು ಅಂತ ಶ್ರೀಮದಾಚಾರ್ಯ ಹೇಳಿದ ಪಕ್ಷವನ್ನು ಇಟ್ಟುಕೊಂಡು ದೇಹಾನ್ಯ ಏವ ಜೀವನಾಸ್ತಿ, ದೇಹಾತಿರಿಕ್ತನಾದ ಜೀವನೇ ಇಲ್ಲ. ಹೆಚ್ಚು ಕಡಿಮೆ ನಮಗೆಲ್ಲ ಹಿಂಗ ಅನುಭವ ಬಂದಿರ್ತದೆ. ನಾವೆಲ್ಲ ವ್ಯವಹಾರ ಮಾಡೋ ಕಾಲಕ್ಕೆ ನಾನು ಬಡ್ಕೊಂಡು ದೇಹನೇ ನಾನು ಅನ್ನೋದು ದೃಢವಾಗಿ ಕೂತ್ಬಿಟ್ಟಿರ್ತದೆ. ಮರಣ ಹೊಂದಿದಾಗ ಶರೀರ ಇಲ್ಲಿರ್ತದೆ, ಅದು ಚಟುವಟಿಕೆಯಿಂದ ಇಲ್ಲದೆ ಇದ್ದಾಗ ಓಹೋ ದೇಹಾತಿರಿಕ್ತನಾದ ಒಬ್ಬ ಜೀವ ಇದ್ದಾನ ಅಂತ ಕ್ಷಮಾತ್ರದಲ್ಲಿ ಬುದ್ಧಿ ಬರ್ತದೆ. ಯಾಕೆ ಹಂಗಾಗ್ತದೆ ಅಂದರೆ, ದೃಢ ವಾಸನ ನಮ್ಮಲ್ಲಿ. ನಮಗೆ ವಾಸನ ಎಷ್ಟು ದೃಢ ಆಗಿಬಿಟ್ಟದ ಅಂದ್ರೆ, ಅಥವಾ ಅದೇ ವಾಸನ ಯಾಕಂದ್ರೆ ಸಾಮೀಪ್ಯ, ದೇಹ ಜೀವಗಳು ಅತ್ಯಂತ ಸಮೀಪ ಇದ್ದುದರಿಂದಾಗಿ ಆರೋಪಿತ ಆಗಿಬಿಟ್ಟದ. ಜೀವನಲ್ಲಿ ದೇಹಾರೋಪಿತ, ನಾನೇ ಇದು ಅಂತನ್ನೋದು. ಅದರ ಪರಿಣಾಮ ಎಷ್ಟಾಗ್ಯದ ಅಂದ್ರೆ ನಮಗೆ ಅತಿರಿಕ್ತವಾದ ಜೀವದ ಅಂತೆ ಬುದ್ಧಿ ಬರೋದಿಲ್ಲ. ಅದಕ್ಕೆ ಅದೆಲ್ಲ ನಿರಾಕರಣೆ ಮಾಡುವುದಕ್ಕಾಗಿ ಇಟ್ಕೊಂಡ ದೇಹಾನ್ಯ ಜೀವ ಏವ ನಾಸ್ತಿ. ಏವಂಚ ತ್ವದಾದಯ ಜನಾದಿಪಾಹ ನಿತ್ಯಾಹ ಅನಾದಿನಿತ್ಯತ್ವಾದಿ ಪ್ರಾಪ್ತ ಪ್ರಯೋಗೆ ದೇಹ ಪಕ್ಷೀಕಾರೇ ಅಸಿದ್ಧಿ ಬಾಧೋ ಜೀವಪಕ್ಷೀಕಾರೇ ಚ ಆಶ್ರಯ ಸಿದ್ಧಿ ತೃತೀಯ ಪಕ್ಷಮಾಶಂಕ್ಯ ಪರಿಹರತಿ ದೇಹಿನಃ ಇತಿ. ಏನಂತಾರ ಅನುಮಾನ. ತ್ವದಾದಯೋ ಜನಾಧಿಪಾಹ, ನೀವೇ ಮೊದಲಾದ ಎಲ್ಲ ರಾಜರು ನಿತ್ಯರಾಗಿದ್ದಾರ. ಅನಾದಿ ನಿತ್ಯತ್ವಾತನ್ ಪ್ರಯೋಗ ಮಾಡಿದ್ರಿ. ಹಿಂದೆ ಪ್ರಯೋಗ ಆಗಿದೆ. ಹಿಂದಿನ ಶ್ಲೋಕದಾಗ ಅನುಮಾನ ಪ್ರಯೋಗವನ್ನು ಮಾಡಿ ತೋರಿಸ್ಯಾರ. ಇಲ್ಲಿ ನಮ್ಮ ಪ್ರಶ್ನೆ ಏನು? ಆ ತ್ವದಾದಯೋ ಜನಾಧಿಪಾಹ ಅಂತೇನು ಪಕ್ಷವನ್ನು ಮಾಡಿದ್ದೀರಿ, ಇದರ ಅಭಿಪ್ರಾಯವೇನು? ದೇಹ ಅಂತನ್ನೋದು ಅನಾದಿ ನಿತ್ಯ ಅಂತ ಅಲ್ಲಿಗೆ ಹೊರಟೀರಾ, ಅಥವಾ ದೇಹದಿಂದ ಅತಿರಿಕ್ತನಾದ ಜೀವ ಅನಾದಿ ನಿತ್ಯ ಅಂತ ಅಲ್ಲಿಗೆ ಹೊರಟಿದ್ದೀರಾ? ಶಬ್ದ ಹೆಂಗೆ ಪ್ರಯೋಗ ಮಾಡಿರಿ ನೀವು ಅನುಮಾನದಲ್ಲಿ? ಪಕ್ಷ ಮಾಡಿದ್ದು ತ್ವದಾದಯ ಜನಾಧಿಪಾಹ. ಅರ್ಜುನ, ನೀನೇ ಮೊದಲಾದ ಎಲ್ಲ ರಾಜರು ಅಂದ್ಬಿಟ್ಟಿರಿ. ನೀನೇ ಮೊದಲಾದ ಎಲ್ಲ ರಾಜರು ಅಂದ್ರೆ ಅವರ ದೇಹವನ್ನು ಉದ್ದೇಶ ಇಟ್ಟುಕೊಂಡು ಅನಾದಿ ನಿತ್ಯ ಅಂತ ಸಾಧಿಸ್ಲಿಕ್ಕೆ ಹೊರಟಿರೋ, ಜೀವವನ್ನು ಇಟ್ಟುಕೊಂಡು ಸಾಧಿಸ್ಲಿಕ್ಕೆ ಹೊರಟಿದ್ದೀರೋ? ಅದು ಸ್ಪಷ್ಟ ಆಗಲಿಲ್ಲ ನಮಗೆ. ಅದಕ್ಕೆ ಉತ್ತರ ಏವಂಚ ತ್ವದಾದಯ ಜನಾಧಿಪಾಹ ನಿತ್ಯ ಅನಾದಿ ನಿತ್ಯತ್ವಾತ್ ಅಂತ ತಿಳಿದುಕೊಂಡು ಹಿಂದೆ ಹೇಳಿದ ಪ್ರಯೋಗದಲ್ಲಿ ದೇಹ ಪಕ್ಷೀಕಾರೇ, ದೇಹವನ್ನು ಪಕ್ಷ ಮಾಡ್ಕೋತೀವಿ ಅಂತಂದ್ರೆ ಅಸಿದ್ಧಿವಾದ ದೋಷ ಬರ್ತದೆ. ಯಾಕೆ ದೇಹ ಪಕ್ಷ ಮಾಡಿಕೊಂಡ್ರೆ ಅಸಿದ್ಧಿವಾದ ದೋಷ ಬರ್ತದೆ ಅಂತಂದ್ರೆ, ಅಸಿದ್ಧಿ ಅಂದರೆ ಯಾವುದು? ಅದಕ್ಕೆ ಆಶ್ರಯ ಸಿದ್ಧಿ. ಆಶ್ರಯ ಸಿದ್ಧಿ ಹಿಂದೆ ಅದ ಸ್ವರೂಪ ಸಿದ್ಧಿ ಇಲ್ಲ, ಇದಕ್ಕಲ್ಲ, ಅನಾದಿ ನಿತ್ಯತ್ವಕ್ಕೆ ಬರ್ಬೇಕಲ್ಲ. ಅದು ಸ್ವರೂಪಾಸಿದ್ಧಿನೇ ಬರಬೇಕೀಗ. ಯಾಕಂದ್ರೆ ಹೇತು ಅಂತನ್ನೋದು ಈ ದೇಹದಲ್ಲಿ ಇಲ್ಲವೇ ಇಲ್ಲ. ಅನಾದಿ ನಿತ್ಯತ್ವ ರೂಪವಾಗಿರುವಂತಹ ಹೇತು ಪಕ್ಷವೆನಿಸಿರುವಂತಹ ದೇಹದಲ್ಲಿ ಇಲ್ಲ. ಮತ್ತು ಬಾಧ, ಪ್ರತ್ಯಕ್ಷದಿಂದ ನಮಗೆ ಬಾಧ ಬರ್ತದೆ. ಯಾಕಂದ್ರೆ ಶರೀರ ನಾಶವಾಗೋದು ಕಾಣ್ತದೆ. ಅಂದ ಮೇಲೆ ಅನಾದಿ ನಿತ್ಯತ್ವ ರೂಪವಾದ ಹೇತು ದೇಹವೆಂಬ ಪಕ್ಷದಲ್ಲಿ ಇಲ್ಲ. ಹಾಗೂ ಪ್ರತ್ಯಕ್ಷದಿಂದ ದೇಹ ನಾಶವಾಗೋದು ಕಂಡದ್ರಿಂದ ಬಾಧ ಬರ್ತದೆ. ಆದ್ದರಿಂದ ಅದನ್ನು ಹೇಳಿಕ್ಕೆ ಬರೋದಿಲ್ಲ. ಇನ್ನು ಜೀವಪಕ್ಷೀಕಾರೇ ಇಲ್ಲಿಲ್ಲ, ನಮ್ಗೆ ಗೊತ್ತದ. ತ್ವದಾದಯೋ ಜನಾಧಿಪಾಹ ಅಂತನ್ನೋದರಲ್ಲಿ ನೀನೇ ಮೊದಲಾದ ರಾಜರು ಅಂದ್ರೆ ಜೀವನ ಇಟ್ಕೊಂಡು ನಿನ್ನ ದೇಹದಲ್ಲಿರುವ ಆ ರಾಜರ ಶರೀರದಲ್ಲಿರುವ ಜೀವವನ್ನು ಇಟ್ಕೊಂಡು ಮಾತಾಡ್ಲಿಕ್ಕತ್ತೀವಿ ನಾವು ಅಂತಂದ್ರೆ ಆಗ ದೋಷ ಕೊಡ್ತೀವಿ. ಏನಂತ? ಆಶ್ರಯ ಸಿದ್ಧಿ,
ದೇಹಾತಿರಿಕ್ತನಾದ ಒಬ್ಬ ಜೀವ ಅಂತ ಇದ್ರೆ ಅವನನ್ನ ಪಕ್ಷ ಮಾಡಿಕೊಂಡು ಅವನಲ್ಲಿ ನಿತ್ಯಾಹ ಅನಾದಿ ನಿತ್ಯತ್ವಾತ್ ಅನ್ನೋದನ್ನು ಹೇಳಬಹುದು. ದೇಹಾತಿರಿಕ್ತವಾದ ಜೀವವೇ ಇಲ್ಲದೆ ಇರುವಾಗ ಹೇಗೆ ಸಾಧಿಸ್ತೀರಿ? ಆದ್ದರಿಂದ ಈ ಅನುಮಾನ ಪ್ರಯೋಗವೇ ತಪ್ಪು. ಅದಕ್ಕೆ ದೋಷಯುಕ್ತವಾದದ್ದು. ಒಂದು ಅಸಿದ್ಧಿ ಹಾಗೂ ಬಾಧ, ಇನ್ನೊಂದು ಆಶ್ರಯಾಸಿದ್ಧಿ ಎಂಬ ದೋಷ ಉಳ್ಳದ್ದಾಗ್ತದೆ ಅಂತ ಹೇಳಿದ್ರೆ ಉತ್ತರ ಕೊಡ್ತಾನೆ. ದೇಹಿನಃ ಇತಿ ಅಂತ ಉತ್ತರ ಕೊಡ್ಲಿಕ್ಕೆ ತೃತೀಯ ಪಕ್ಷ ಆಶಂಕೆ ಪರಿಹಾರ. ಅದೇ ಇದು ಮೂರನೇ ಪಕ್ಷ. ಇದು ಒಂದನೇ ಪಕ್ಷ ಅದು ಜೀವನಾಶ ಆಗ್ತೇನೆ ಅಂತ ಕೇಳಿ ಇಲ್ಲ ಅಂದ್ರು, ದೇಹನಾಶ ಆಗ್ತ ಅಂದ್ರೆ ಇಲ್ಲ ಅಂದ್ರು, ದೇಹಾತಿರಿಕ್ತನಾದ ಆತ್ಮನೇ ಇಲ್ಲ ಅಂಬುದು ಮೂರನೇ ಪಕ್ಷ. ಜೀವನಾಶ ಆಗ್ತದ ಅಂತಂದ್ರೆ ಅನಾದಿ ನಿತ್ಯ, ದೇಹನಾಶ ಆಗ್ತದ ಅಂತಂದ್ರೆ ಖಚಿತ, ಅದರೊಳಗೇನು ವಿವಾದವೇ ಇಲ್ಲ. ಮೂರನೇದು ದೇಹಾತಿರಿಕ್ತನಾದ ಆತ್ಮನೇ ಇಲ್ಲ ಅಂತನ್ನೋದಾದ್ರೆ ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ. ಅಂದ್ರೆ ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಂಶ ಭಾಷಸೆ ಅನ್ನೋ 11ನೇ ಶ್ಲೋಕದಲ್ಲಿ ಯಾಕೆ ದುಃಖ ಪಡ್ತಿದ್ದೀ ಪ್ರಶ್ನೆ ಮಾಡಿಕೊಂಡ ಮೇಲೆ, ಅಲ್ಲ ನಂಗೆ ದುಃಖ ಯಾಕೆ ಆಗ್ತದೆ ಅಂದ್ರೆ ಹೇಳು, ಜೀವನಾಶ ಆಗ್ತಾನ ದುಃಖ ಅಂತೀಯೋ ಅಥವಾ ಮತ್ತು ದೇಹನಾಶ ಆಗ್ತದ ದುಃಖ ಅಂತೀಯೋ, ದೇಹಾತಿರಿಕ್ತನಾದ ಆತ್ಮನೇ ಇಲ್ಲ ಅದರಿಂದ ನಾಶ ಆಗ್ತದ, ಅದು ನಾಶ ಆದ್ರೆ ಅವ್ರು ಹೋದಂಗ ಅಂತ ಕೇಳ್ತೀಯೋ ಅಂತ ಕೇಳಿದ್ದಕ್ಕೆ ಜೀವನಾಶ ಅಂದ್ರೆ ನತ್ವೇವಾಹಂ ಜಾತುನಾ ಸಂಬಂಧ 12ನೇ ಶ್ಲೋಕದಾಗ ಉತ್ತರ ಕೊಟ್ಟು ಬಿಟ್ರು. ಇಲ್ಲ, ಜೀವನಾದಿ ನಿತ್ಯ ಆಗಿರಬಹುದು, ದೇಹನಾಶ ಆಗ್ತದಲ್ಲ ಅಂದ್ರೆ ದೇಹಿನೋಸ್ಮಿನ್ ಯಥಾ ದೇಹಿ ಅಂತ ಉತ್ತರ ಕೊಟ್ಟರು. ಛೇ ಅದಲ್ಲ, ದೇಹಾತಿರಿಕ್ತನಾದ ಒಬ್ಬ ಆತ್ಮ ಅಂತ ಇಲ್ವೇ ಇಲ್ಲ. ಹಾಗಿದ್ದಿದ್ರೆ ದೇಹನಾಶವಾದರೂ ಕೂಡ ಅವನು ಉಳಿತಾನೆ ಅಂತ ಪಕ್ಷ ಒಪ್ಪುವುದಾಗಿತ್ತು. ಅಂದ್ರೆ ದೇಹಿನೋಸ್ಮಿನ್ ಯಥಾ ದೇಹಿ ಅಂತ ಉತ್ತರ ಕೊಡ್ಲಿಕ್ಕತ್ತಾರ. ಅಂದ್ರೆ 2ನೇ 3ನೇ ಪ್ರಶ್ನೆಗೆ ಒಂದೇ ಶ್ಲೋಕ ಉತ್ತರ, ಮೊದಲನೇ ಪ್ರಶ್ನೆಗೆ ಒಂದು ಉತ್ತರ. ಅಂದ್ರೆ 12ನೇ ಶ್ಲೋಕದಲ್ಲಿ ಜೀವನಿತ್ಯತ್ವವು, 13ನೇ ಶ್ಲೋಕದಲ್ಲಿ ದೇಹದ ವಿನಾಶಿತ್ವ, ದೇಹಾತಿರಿಕ್ತನಾದ ಆತ್ಮನ ಸಿದ್ಧಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ದೇಹಿನೋಸ್ಮಿನ್ ಹೌದು. ಹಂಗಾರೆ ಈಗಿಲ್ಲಿ ಕೌಮಾರಂ ಯೌವನಂ ಜರ ಅಂತನ್ನೋದ್ರಿಂದಾಗಿ ಅವಸ್ಥಾ ವಿಶಿಷ್ಟವಾದ ದೇಹವನ್ನು ಇಟ್ಟುಕೊಂಡ್ರೆ ಹೊಂದಂಗೆ ಇಲ್ಲ. ಯಾಕೆ? ದೇಹಾತಿರಿಕ್ತನಾದ ಆತ್ಮನನ್ನು ಸಿದ್ಧಪಡಿಸ್ಬೇಕಾಗಿದೆ ನಿಮಗೆ. ದೇಹದಿಂದ ಅತಿರಿಕ್ತನಾದ ಆತ್ಮನನ್ನು ಸಿದ್ಧಪಡಿಸಬೇಕಾದ್ರೆ ಕೌಮಾರ ವಿಶಿಷ್ಟ ದೇಹ ಏನು ಪ್ರಯೋಜನವಿತ್ತು? ಸಿದ್ಧ ಆಗಲಿಲ್ಲ. ಈಗ ನಾವೇನು ಮಾಡ್ತೀವಿ ಅಂದರೆ ಕೌಮಾರ ಅಂತನ್ನೋ ಶಬ್ದಕ್ಕೆ ಕೌಮಾರಾವಸ್ಥಾ ವಿಶಿಷ್ಟ ಅಲ್ಲ, ಕೌಮಾರಾವಸ್ಥೆಯನ್ನು ಅನುಭವಿಸುವಂತಹ ವ್ಯಕ್ತಿ ಅಂತನೋ ಲಕ್ಷಣ ಮಾಡ್ತೀವಿ. ಕೌಮಾರ ಶಬ್ದಕ್ಕೆ ತಾರುಣ್ಯವನ್ನು ಅನುಭವಿಸುವಂಥವನು, ನಾನು ತರುಣ, ನಾನು ಬಾಲ, ನಾನು ವೃದ್ಧ ಅಂತ ಅನುಭವ ಬರ್ಲಿಕ್ಕತ್ತಲ್ಲ, ಅವನನ್ನು ಆ ಶಬ್ದದಿಂದ ತಗೊಳ್ತೀವಿ ನಾವು. ಯಾಕೆ ಹಂಗೆ ಅನುಭವ ಬಂದದ್ದು ಉಂಟು. ನಾವು ಬಾಲ್ಯದಲ್ಲಿದ್ದಾಗ ಅಂತ ವ್ಯವಹಾರ ಮಾಡ್ತೀವಿ, ನಾವು ತಾರುಣ್ಯದಲ್ಲಿದ್ದಾಗ ಅಂತೀವಿ. ಹಾಗಾದರೆ ತಾರುಣ್ಯಾವಸ್ಥೆಯನ್ನು ಅನುಭವಿಸಿದವನು ಒಬ್ಬನಿದ್ದಾನೆ, ಯೌವನ ಬಾಲ್ಯಾವಸ್ಥೆಯನ್ನು ಅನುಭವಿಸಿದವನೊಬ್ಬನಿದ್ದಾನೆ, ವೃದ್ಧಾಪ್ಯಾವಸ್ಥೆಯನ್ನು ಅನುಭವಿಸುತ್ತಿರುವಂಥವನೊಬ್ಬನಿದ್ದಾನೆ. ಅಂದಮೇಲೆ ದೇಹದಿಂದ ಅತಿರಿಕ್ತನಾಗಿ ಅನುಭವಿಸುವ ವ್ಯಕ್ತಿ ಇದ್ದಿದ್ದಿಲ್ಲ ಅಂದರೆ ನಾನು ಬಾಲ್ಯದಲ್ಲಿ ಇದ್ದಾಗ ಅಂತ ವ್ಯವಹಾರ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ದೇಹವೇ ಮತ್ತು ಆತ್ಮನಾಗಿಬಿಟ್ರೆ, ದೇಹವೇ ಜೀವ ಆಗಿಬಿಟ್ರೆ ಅದು ಜಡವಾದದ್ರಿಂದ ಅನುಭವ ಅಂಬೋದು ಅದಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ದೇಹವು ಜಡಕ್ಕೆ ಅನುಭವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಬರ್ತಾ ಇದೆ ಇದರ ಅರ್ಥ ಅಂದ್ರೆ ಅದು ಜಡ ಅಲ್ಲ, ಚೇತನ ಆಗಿರಬೇಕು. ಯಾರಾಗಿರಬೇಕು? ದೇಹಾತಿರಿಕ್ತನಾದವನಾಗಿರಬೇಕು ಅಂತ ಹೀಗೆ ವಾದವನ್ನು ಹುಡ್ತಾ ಇದ್ದೀವಿ. ಸರಿ, ಮುಂದೆ ಏನಂತಾರೆ? ಅತ್ರ ಕೌಮಾರಾದಿ ವಿಷಯೇಣ ತದನುಭವ ವಿಷಯೀ ಲಕ್ಷತೆ. ಏನಪ್ಪ? ತದನುಭವ ವಿಷಯಿ, ಆ ಅನುಭವ ಉಳ್ಳಂಥವನ್ನ ಲಕ್ಷಣ ಮಾಡ್ತಾರೆ. ದೇಹಿನಃ ಇತ್ಯಸ್ಯ ದೇಹಾದನ್ಯಸ್ಯ ಇತ್ಯರ್ಥ. ದೇಹಿನಃ ಅಂದ್ರೆ ದೇಹದಿಂದ ಭಿನ್ನನಾದವನು ಅಂತ ಅರ್ಥ. ಅಲ್ಲೂ ಅಷ್ಟೇ ಅರ್ಥ, ಇಲ್ಲೂ ಅಷ್ಟೇ ಅರ್ಥ. ದೇಹ ಉಳ್ಳವನು ಅಂತ ಹೇಳಿವಿ, ಇಲ್ಲಿ ದೇಹದಿಂದ ಭಿನ್ನನಾದವನು ಅಂತ ಹೇಳಿಕತ್ತೀವಿ ಅಷ್ಟೇ. ದೇಹ ಅಸ್ಯ ಅಸ್ತಿ ಇತ್ಯರ್ಥೆ ಮತುಭರ್ತೆ ನಿಪ್ರತ್ಯಯ ವಿಧಾನಾತ್. ಮತುಪ್ ಅರ್ಥ, ಮತುಪ್ ಅಂದ್ರೆ ಅರ್ಥ ಏನು? ಉಳ್ಳದ್ದು ಅಂತ ಅರ್ಥ. ವಾನ್ ಉಳ್ಳವನು ಅಂತ ಅರ್ಥ. ಆ ಉಳ್ಳವನು ಎಂಬ ಅರ್ಥವನ್ನು ಹೇಳುವ ನಿಪ್ರತ್ಯಯವನ್ನು ಇಟ್ಟುಕೊಂಡು ದೇಹಿನಃ ಅಂತ ಮಾಡ್ತಾ ಇದ್ದಾರೆ. ನಿಪ್ರತ್ಯಯ ಇಲ್ಲ, ಇನಿಪ್ರತ್ಯಯ ಇದೇನೇನು? ಮತ್ತು ಬರ್ತೆ ಅನಿಪ್ರತ್ಯಯ, ಅನೀನ ಮತ್ತು ಬರ್ತೆ ನಿಪ್ರತ್ಯಯ ಅಂತದ. ಇನಿ ಪ್ರತ್ಯಯನೇ ಆಗ್ಬೇಕು. ಅದು ಮತ್ತು ಭರ್ತೆ ಇನಿ ಪ್ರತ್ಯಯ ಅಂತ ಆಗ್ಬೇಕು. ಇನ್ ಪ್ರತ್ಯಯ ಅದು. ದೇಹಿನಃ ಅಂತ ಏಕವಚನದ, ಷಷ್ಠಿ ವಿಭಕ್ತಿ ಏಕವಚನ. ಅದರಿಂದ ಏನು ತಿಳಿದು ಬರ್ತದೆ ಅಂದ್ರೆ ಏಕಸ್ಯ ಇತ್ಯಾಪಿ ಲಭ್ಯತೆ. ಒಬ್ಬನಿಗೇನೆ ಅಂದ್ರೆ ತಾರುಣ್ಯಾವಸ್ಥೆ ಅನುಭವ ಬಂದದ್ದು ಒಬ್ಬನಿಗೆ, ವೃದ್ಧಾಪ್ಯಾವಸ್ಥೆ ಅನುಭವ ಇನ್ನೊಬ್ಬನಿಗೆ, ಹಿಂಗಲ್ಲ. ಒಬ್ಬನಿಗೇನೆ ಎಲ್ಲ ಅವಸ್ಥೆಗಳ ಅನುಭವ ಬರ್ಲಿಕ್ಕೆ ಅಂದಮೇಲೆ ದೇಹಾತಿರಿಕ್ತನಾದವನು ಒಬ್ಬನಿರಬೇಕು ಅಂತ ಅರ್ಥ. ದೇಹಾಂತರ ಶಬ್ದ ಅತ್ರ ಅನೇಕ ದೇಹ ಪರಹ. ಇಲ್ಲಿ ದೇಹಾಂತರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅನೇಕ ದೇಹ, ಎಲ್ಲದ ದೇಹಾಂತರ ಶಬ್ದ. ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ.
ಕೌಮಾರ ಯೌವನ ಜರ ಅಂತನೂ ಬಿಟ್ಟು ತಥಾ ದೇಹಾಂತರ ಪ್ರಾಪ್ತಿ ಅಂತ ಇಟ್ಕೊಂಡಿವಿ. ಅಲ್ಲೇನು ಹೇಳಿದ್ವಿ ಆಗಲೇ ಅರ್ಥ, ಈ ಜೀರ್ಣ ಶರೀರ ಹೋದ ಮೇಲೂ ಇನ್ನೊಂದು ಚಲೋ ಶರೀರ ಬರ್ತದಲ್ಲ ಅಂತ ಅರ್ಥ ಮಾಡಿದ್ವಿ. ಈಗ ಇಲ್ಲಿ ದೇಹಾಂತರ ಪ್ರಾಪ್ತಿ ಅಂದ್ರೆ ಅನೇಕ ದೇಹಗಳು ಬರುತ್ತಲ್ಲ ಅಂತ ಅರ್ಥ ಮಾಡ್ಲಿಕ್ಕೀವಿ. ಯಾಕ ದೇಹಾತಿರಿಕ್ತನಾದ ಆತ್ಮನನ್ನು ಸಿದ್ಧಪಡಿಸಬೇಕಾದ್ರೆ ಅನೇಕ ದೇಹಗಳನ್ನೇ ಅಂಗೀಕಾರ ಮಾಡಬೇಕು. ಅನೇಕ ದೇಹಗಳನ್ನು ಒಂದು ದೇಹ ಅಂಗೀಕಾರ ಮಾಡಿ ನಡೆಯೋದಿಲ್ಲ. ಅನೇಕ ದೇಹ ಅಂಗೀಕಾರ ಮಾಡಿದಾಗ ಮಾತ್ರ ದೇಹಾತಿರಿಕ್ತನಾದ ಜೀವನನ್ನು ಒಪ್ಪಿಸ್ಲಿಕ್ಕೆ ಬರ್ತದೆ. ಯಾಕೆ ಮುಂದೆ ಹೇಳ್ತೀವಿ. ತಥಾಚ ಅಯಮರ್ಥ ಅಸ್ಮಿನ್ ದೇಹೆ, ಈ ದೇಹದಲ್ಲಿ ಕೌಮಾರಂ ಕೌಮಾರ ಅನುಸಂಧಾನಂ, ನಾನು ಬಾಲಕ ಅಂತನೂ ಅನುಸಂಧಾನ, ಯೌವನಂ ಯೌವನ ಅನುಸಂಧಾನಂ, ಜರ ಜರಾನುಸಂಧಾನಂ. ಹೆಂಗೆ ಬರ್ತದ? ಯೋಹಂ ಕೌಮಾರ ಶರೀರವಾನ್ ಭೂವಂ ಸ ಇದಾನೀಂ ಯುವ ಶರೀರವಾನ್ ವರ್ತೆ. ಹಿಂದೆ ನನಗೇನು ಬಾಲ್ಯ ದೇಹ ಇತ್ತಲ್ಲ, ಅವನೇ ಇವತ್ತು ನಾನು ತರುಣ ದೇಹದಿಂದಿದ್ದೇನೆ. ಫೋಟೋ ನೋಡ್ಕೊಂಡಾಗಂತ ಅನುಭವ ಬಂದು ಬರ್ತದೆ. ಉಳಿದತ್ನೇ ಬರದೇ ಇದ್ರು ನೋಡ್ ಸಣ್ಣವಿದ್ದ ಹಿಂಗಿದ್ದಿ ನೋಡಂತ ಅನುಭವ ಬರ್ತದೆ. ಅದನ್ನ ಹೇಳ್ತಾರೆ. ಯೋಗಂ ಕೌಮಾರ ಶರೀರವಾನ್ ಅಭೂವಂ, ಹಿಂದಕ್ಕೆ ನಾನು ಕೌಮಾರ ಶರೀರ ಉಳ್ಳವನಾಗಿದ್ದೆ. ಇದಾನೀಂ ಯುವ ಶರೀರವಾನ್ ವರ್ತೆ, ಈಗ ತಾರುಣ್ಯದ ಶರೀರ ಉಳ್ಳವನಾಗಿದ್ದೇನೆ. ಇನ್ನು ಮುಂದೆ ಯೋಗಂ ಯುವ ಶರೀರವಾನ್ ಅಭೂವಂ ಸ ಇದಾನೀಂ ಜೀರ್ಣ ಶರೀರವಾನ್ ವರ್ತೆ, ಹಿಂದಕ್ಕೆ ನಾನು ತಾರುಣ್ಯದ ಗಟ್ಟಿ ಮುಟ್ಟ ದೇಹ ಉಳ್ಳವನಾಗಿದ್ದೆ, ಈಗ ನೋಡಿ ಎಲ್ಲ ಮುಪ್ಪಾದ ದೇಹ ಉಳ್ಳವನಾಗಿದ್ದೀನಿ ಅಂತ ಅನುಭವ ಬರ್ತದ. ತಾವದಸ್ತಿ ತಚ್ಚ ದೇಹಿನಃ ದೇಹವತಃ, ಇದು ಯಾರಿಗೆ ಬರ್ತದಪ್ಪ? ಇದು ದೇಹದಿಂದ ಅತಿರಿಕ್ತನಾದವನಿಗೆ ಬರ್ತದೆ. ಅಲ್ಲಿ ದೇಹಿನಃ ಅಂತದ. ದೇಹಿನಃ ಅಂದ್ರೆ ದೇಹವತಃ ಅಂತ. ದೇಹವತಃ ದೇಹ ಉಳ್ಳ ಅಂದ್ರೆ ದೇಹಾನ್ಯಸ್ಯ ಅಂತ ಅರ್ಥ. ದೇಹದಿಂದ ಭಿನ್ನನಾದವನಿಗೆ. ದೇಹ ಉಳ್ಳವನಿಗೆ ಬರ್ತದ ಅಂದ್ರೆ ದೇಹ ಬೇರೆ ಉಳ್ಳವ ಬೇರೆ ಅಂತ ಆತಲ್ಲ, ಮತ್ತೆ ಅವನಿಗೆ ಬರ್ತದ ಅಂತ ಆಯಿತು. ದೇಹ ಶಬ್ದೋ ಅತ್ರ ದೇಹೇಂದ್ರಿಯ ಅಂತಃಕರಣ ಸಂಘಾತಃ, ದೇಹೇಂದ್ರಿಯ ಅಂತಃಕರಣೇಭ್ಯೋ ಅನ್ಯಸ್ಯ ಚೇತನಸ್ಯ ಭವತಿ, ದೇಹಾದೇಹೇ ಜಡತ್ವೇನ ಅನುಸಂಧಾನ ಕರ್ತೃತ್ವ ಅಯೋಗಾತ್. ಈಗ ದೇಹಿನಃ ದೇಹಿನಃ ಅಂತನ್ನೋ ಕಾಲದಲ್ಲಿ ದೇಹ ಉಳ್ಳವನು ದೇಹದಿಂದ ಅತಿರಿಕ್ತ ಅಂತ ಅಲ್ಲಿಗೆತ್ತೀರಿ. ಮೊದಲು ನೀವು ದೇಹ ಅಂದ್ರೆ ಏನು ಅಂತ ಬಿಡಿಸ್ರಿ. ನಾವು ದೇಹ ಶಬ್ದಾರ್ಥ ಹೇಳಿದ್ರೆ ನಮಗೇನು ಇಲ್ಲ, ಬರೀ ದೇಹಿನಃ ದೇಹ ಬಿಟ್ಟವನು ದೇಹ ಇದ್ದವನು ಅಂದ್ರೆ ನೋಡಪ್ಪ, ದೇಹ ಇಂದ್ರಿಯ ಅಂತಃಕರಣಗಳ ಸಮೂಹವನ್ನೇ ದೇಹ ಶಬ್ದದಿಂದ ತಗೊಳ್ತೇವೆ. ಚರ್ಮದ ಹೊದ್ದಿಕೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಮನಸ್ಸು ಇವುಗಳೆಲ್ಲದರ ಸಮ್ಮಿಶ್ರಣವನ್ನೇ ದೇಹ ಶಬ್ದದಿಂದ ಕರೀತಾ ಇದ್ದೇವೆ. ಸಂಘಾತ ಅಂದ್ರೆ ಮಿಶ್ರಣ. ಹೌದು, ಸಂಘಾತ ಅಂದ್ರೆ ಗುಂಪು. ಸಂಘಾತ ಅಂದಮೇಲೆ ಇದಕ್ಕೆ ದೇಹ ಅಂತ ಕರೀತಾರೆ. ಇದನ್ನು ಉಳ್ಳವ ತದತಿರಿಕ್ತರಾದವನು ಒಬ್ಬರು ಇರಲೇಬೇಕು. ಹೆಂಗೆ ಹೇಳ್ತೀರಿ ಅಂತಂದ್ರೆ ದೇಹೇಂದ್ರಿಯ ಅಂತಃಕರಣೇಭ್ಯೋ ಅನ್ಯಸ್ಯ ಚೇತನಸ್ಯ ಭವತಿ. ಆ ಅನುಭವ ಈ ದೇಹ ಇಂದ್ರಿಯ ಅಂತಃಕರಣ ಇವುಗಳಿಂದ ಅತಿರಿಕ್ತನಾದವನಿಗೆ ಆಗ್ತದ. ಇದು ಹಂಗೆ ಒಪ್ಕೋಬೇಕು ನಾವು. ದೇಹಕ್ಕೆ ಆಗ್ತದ, ಇಂದ್ರಿಯಕ್ಕೆ ಆಗ್ತದ, ಮನಸ್ಸಿಗೆ ಆಗ್ತದ ಅಂತ ಯಾಕೆ ಅನ್ಬಾರ್ದು? ಗೀತಾ ಪ್ರಮೇಯ ದೀಪಿಕೆಯೊಳಗೆ, ಭಾಷ್ಯ ಪ್ರಮೇಯ ದೀಪಿಕೆಯೊಳಗೆ ಇಷ್ಟು ಒಂದೊಂದು ಪಕ್ಷವನ್ನು ಪೂರ್ವ ಪಕ್ಷ ಮಾಡ್ಕೊಂಡು ಖಂಡ ಮಾಡ್ಯಾರ. ಭಾಷ್ಯದೊಳಗೆ ಆಚಾರ ಮಾಡಿದ್ದನ್ನೇ ಹೇಳ್ಕೊಂಡ್ ಬಂದಾರ. ಆದ್ರೆ ಒಂದೇ ವಾಕ್ಯದ ತಂದ್ಬಿಟ್ರಿ ಎಲ್ಲ ಪಕ್ಷವನ್ನ. ಈಗೇನ್ ಬಂತು? ಅನುಭವ ಬರ್ತದ ಅಂತ ಒಪ್ಕೊಂಡ್ವಿ. ಅನುಭವ ಬರ್ತದ ಅಂತಾದ್ರೆ ನಾವು ಪ್ರಶ್ನೆ ಕೇಳ್ತೀವಿ, ದೇಹಕ್ಕೆ ಯಾಕೆ ಅನುಭವ ಬರಬಾರ್ದು? ಇಂದ್ರಿಯಕ್ಕೆ ಯಾಕೆ ಅನುಭವ ಬರಬಾರ್ದು? ಆಮೇಲೆ ಮನಸ್ಸಿಗೆ ಯಾಕೆ ಅನುಭವ ಬರಬಾರ್ದು? ಆತ್ಮಕ್ಕೆ ಬರ್ತದೆ ಅಂತ ಯಾಕಂತೀರಿ? ಏನು ಪೂರ್ವ ಪಕ್ಷ ಬಂದ್ರೆ ಅಷ್ಟು ಪಕ್ಷಗಳನ್ನು ನಿರಾಕರಣೆ ಮಾಡಿ ಇದಕ್ಕೆ ತಂದಿರ್ತಾರೆ. ಅಷ್ಟಲ್ಲದ ಆಯ್ತಾ? ದೇಹ ಇಂದ್ರಿಯ ಅಂತಃಕರಣೇಭ್ಯ ಅನ್ಯಸ್ಯ ಚೇತನಸ್ಯ ಭವತಿ, ಅವೆಲ್ಲದರಿಂದ ಭಿನ್ನನಾದವನು ಬರ್ತದೆ. ದೇಹಾದೇಹೇ ಜಡತ್ವೇನ ಅನುಸಂಧಾನ ಕರ್ತೃತ್ವ ಅಯೋಗ ಅಂತ ಒಂದೇ ಹೇತು. ದೇಹಕ್ಕಾಗಲಿ ಇಂದ್ರಿಯಕ್ಕಾಗಲಿ ಅಂತಃಕರಣಕ್ಕಾಗಲಿ ಎಲ್ಲವೂ ಜಡವಾದದ್ರಿಂದ ಅನುಸಂಧಾನ ಬರೋದಿಲ್ಲ. ಸರಿ, ಮುಗಿದು ಹೊತ್ತು. ಏವಂಚ ದೇಹೇಂದ್ರಿಯಾದಿತಃ ಅತಿರಿಕ್ತಃ ಜೀವಸಿದ್ಧಿ, ಇದರಿಂದ ದೇಹೇಂದ್ರಿಯ ಅತಿರಿಕ್ತನಾದಿರುವಂತಹ ಜೀವಸಿದ್ಧನಾಗುತ್ತಾನೆ. ತಥಾಚ ಏಕವಚನ ಬಲಾತ್, ಅಲ್ಲಿ ನೋಡಿ ಒಂದೇ ಏಕವಚನ ಇದ್ದದಕ್ಕೆ ದೇಹಿನಃ ಅಂತ ಏಕವಚನದಲ್ಲಿ ಬಲದಿಂದ ಏಕಸ್ಯೈವ ದೇಹಾದನ್ಯಸ್ಯ ಕೌಮಾರಾದ್ಯನೇಕ ಅನುಸಂಧಾನಂ ಯಥಾ, ಒಬ್ಬನೇ ಒಬ್ಬ ಜೀವನಿಗೆ ಅನೇಕ ದೇಹಗಳ ಅನುಸಂಧಾನ ಹೆಂಗೆ ಬರುತ್ತೋ, ಯಾವಾಗ ಬಾಲ್ಯ ತಾರುಣ್ಯ ವೃದ್ಧಾಪ್ಯ ಅಂತ ಅನೇಕ ದೇಹಗಳ ಅನುಸಂಧಾನ ಒಬ್ಬನಿಗೆ ಹೆಂಗೆ ಬರ್ತದೋ, ತಥಾ ದೇಹಾಂತರ ಪ್ರಾಪ್ತಿ, ಅದೇ ರೀತಿಯಾಗಿ ಅನೇಕ ದೇಹಗಳ ಪ್ರಾಪ್ತಿಯೂ ಕೂಡ ದೇಹಿನಃ ದೇಹಾದನ್ಯಸ್ಯ ಏಕಸ್ಯೈವ ಭವತಿ, ಒಬ್ಬನಿಗೇನೇ ಉಂಟಾಗ್ತದ. ಒಬ್ಬನಿಗೆ ಅನೇಕ ದೇಹಗಳು ಉಂಟಾಗ್ತಾವಂತ ಎಲ್ಲಿ ಸಾಧ್ಯದ ಅಂದ್ರೆ ಇಲ್ಲೇ ಅದಲ್ಲ. ಬಾಲ್ಯ ದೇಹ, ತಾರುಣ್ಯ ದೇಹ, ವೃದ್ಧಾಪ್ಯ ದೇಹ ಇಲ್ಲಿ ಅನೇಕ ಬಾರಿ ಬಂತೋ ಇಲ್ಲೋ? ಒಬ್ಬನಿಗೇನೆ. ಹಂಗೆ ಒಬ್ಬನಿಗೇನೆ ಇನ್ನು ಅನಂತ ಜನ್ಮಗಳು ಬರ್ತಾವೆ. ಯಾಕೆ ಬರಬಾರ್ದು? ಒಂದೇ ಬರ್ತಾವ. ಇನ್ನ ಆಯ್ತಾ? ಸರಿ.
ಏಕಸ್ಯೈವ ಭವತಿ ಇತಿ ಪೂರ್ವಾರ್ಧೇನ ದೇಹಾನ್ಯ ಸಿದ್ಧಿ. ಪೂರ್ವಾರ್ಧದಿಂದಲೇನೆ ದೇಹಾನ್ಯ ಸಿದ್ಧಿಯಾಗ್ಬಿಡ್ತೀವಿ. ತ್ರಿಪಾದ್ಯ ಚ ಉಕ್ತ ವಿಧೇಯ ಅನೇಕ ದೇಹ ಪ್ರಾಪ್ತಿಮಾನ್ ಸಿದ್ಧ ಇತಿ ದೇಹಾನ್ಯ ಜೀವ ಪಕ್ಷೀಕಾರೇನಾಶ್ರಯ ಸಿದ್ಧಿ. ಈ ತ್ರಿಪಾದ್ಯ, ಈ ಮುಂದಿನ 3 ಪಾದಗಳಿಂದ ಉಕ್ತ ವಿಧಯ, ಹಿಂದೆ ಹೇಳಿದ ಕ್ರಮದಲ್ಲಿ ಅನೇಕ ದೇಹ ಪ್ರಾಪ್ತಿಮಾನ್ ಸಿದ್ಧ, ಬೇರೆ ಬೇರೆ ದೇಹವುಳ್ಳವನು ಸಿದ್ಧನಾದ ಅಂದಮೇಲೆ ದೇಹ ಅನ್ಯನಾಗಿರುವಂತಹ ಜೀವವನ್ನು ಪಕ್ಷ ಮಾಡಿಕೊಂಡು ನಾವು ಸಿದ್ಧ ಮಾಡಿದರೆ ಆಶ್ರಯ ಸಿದ್ಧಿ ದೋಷ ಬರುವುದಿಲ್ಲ. ಜೀವ ಇದ್ದಾನೆ ಅಂತ ಆಯ್ತು, ಪಕ್ಷ ಬಂತು. ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಿತ್ಯ ಅನಾದಿ ನಿತ್ಯತ್ವ ಸಾಧನೆ ಮಾಡ್ತೀವಿ. ಇನ್ನು ಪ್ರತ್ಯಗ್ರಜಾತಸ್ಯ ಶಿಶೋಹೋ ಆಹಾರಾದ್ಯಭಿಲಾಷೇಣ ಪೂರ್ವ ದೇಹಾನುಸಂಧಾನೇನ ಸಿದ್ಧ ಅನೇಕ ದೇಹಾನುಗತ್ಯ ಅನಾದಿತ್ವ ಸಿದ್ಧೇ ನ ಹೇತೋ ಸ್ವರೂಪ ಸಿದ್ಧಿರಿತಿ ಭಾವ. ಹೇತುವಿಗೆ ಸ್ವರೂಪ ಸಿದ್ಧಿನೂ ಇಲ್ಲ. ಯಾಕ? ಅನಾದಿ ನಿತ್ಯತ್ವ ಅನ್ನುವಂಥದ್ದು ಹೆಂಗೆ ಬರ್ಬೇಕ್ರಿ ಈ ದೇಹದಲ್ಲಿ ಅಂತ ಕೇಳಿದವರು. ಅದಕ್ಕೆ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಪ್ರತ್ಯಗ್ರಜಾತಸ್ಯ ಶಿಶೋಹೋ, ಹುಟ್ಟಿದ ಕೂಡಲೇ ಪ್ರತ್ಯಗ್ರಜಾತ ಅಂದ್ರೆ ಸದ್ಯ ಹುಟ್ಟಿದ ಕೂಸು. ಆ ಹುಟ್ಟಿದ ಕೂಸು ಆಹಾರಾದ್ಯಭಿಲಾಷೇಣ ಅವು ಅಂತದ್ದು ಅಳ್ತದದು, ಹಸಿವ್ಯಾತ ನನಗೆ ಅಂತ ತಿಳ್ಕೊಂಡು ಹೇಳಿ. ಇವು ನಮ್ಮ ಎಷ್ಟು ದಡ್ತನ ಇರ್ತಾವ ಅಂದ್ರೆ ಅತ್ತಾಗೊಮ್ಮೆ ಹಸಿವಾಗಿದೆ ಅಂತ ತಿಳ್ಕೊಂಡಿರ್ತೀವಿ ನಾವು. ಇದು ಮೂರ್ಖತನ ನಮ್ಮದು. ಯಾಕಂದ್ರೆ ಅದಕ್ಕೆ ನಾವಿನ್ನೂ ಮಾತು ಕಲಿಸಿಲ್ಲ. ಆದ್ರಿಂದ ಅದಕ್ಕೆ ತನಗೆ ಬರೋ ಭಾಷೆಯಿಂದಲೇ ನಮ್ಮ ಜೊತೆಗೆ ಸಂವಾದ ಮಾಡ್ತಿರ್ತದೆ. ನಾವು ಮಾತಾಡ್ಲಿಕ್ಕದ ಅಂಬೋದು ತಿಳ್ಕೊಳ್ಬಿಟ್ಟು ಪ್ರತಿಸತಿ ಅತ್ತಾಗೆಲ್ಲ ಹಾಲು ಕೊಡಿಸು ಅಂತ ತಿಳ್ಕೊಂಡಿರ್ತೀವಿ. ಅದಕ್ಕೆ ಬಾಲಾನಾಂ ರೋದನಂ ಬಲಂ ಅಂತ ಕೂತ್ಕೊಂಡ್ಬಿಡ್ತದೆ. ಅದೇನು ತಿಳ್ಕೊಂಡ್ಬಿಡುತ್ತೆ ಹಂಗಾರ ಅಂದ್ರೆ ಅಳೋದು ಅಂದ್ರೆ ಹೊಟ್ಟೆ ತುಂಬಿಸೋದು ಅಂತ ಅರ್ಥ ಆಗ್ಬಿಡ್ತದೆ. ಅದಕ್ಕೆ ಅದು ಅತ್ತಾಗೆಲ್ಲ ನೀ ಹಾಲು ಕೊಡಬಾರ್ದು. ಅದಕ್ಕೆ ಎಷ್ಟು ದೇಹ ಇರುತ್ತೆ ಅಷ್ಟು ಹಾಲು ಕೊಡ್ಬೇಕಿಲ್ಲೋ ಅಂದ್ರೆ ಅದಕ್ಕೆ ಟೈಮ್ ಲಿಮಿಟ್ ಇರ್ತದೆ. ಒಂದು ವ್ಯವಸ್ಥೆ ಮಾಡ್ಕೊಂಡು ಉಳಿದ ಹೊತ್ತಿನಾಗ ಅದ್ರ ಜೊತೆ ಮಾತಾಡಿಸ್ಬೇಕು. ನಾವೇನು ಮಾಡ್ಬಿಡ್ತೀವಿ, ಹತ್ತು ಕೂಡಲೇ ಹಾಲು ಕೊಡ್ಸಂತ ಅನ್ಸರು ಮಾಡ್ಬಿಡ್ತೀವಿ. ಅಂದ್ರೆ ನಮ್ಗೆ ವಿಚಾರ ಶಕ್ತಿ ಹೋಗ್ಬಿಟ್ಟಿರುತ್ತೆ ಅಂತ ಅರ್ಥ. ಅದಕ್ಕೆ ಪ್ರತ್ಯಗ್ರಜಾತಸ್ಯ ಶಿಶೋಹೋ ಆಹಾರಾದ್ಯಭಿಲಾಷೇಣ, ಹುಟ್ಟಿದ ಕೂಡಲೇ ಕೂಸು ಆಹಾರಕ್ಕಾಗಿ ಬಾಯಿ ತೆರಿತದ, ಹಸ್ತ ಚಾಚಿಸ್ತದ ಅಂತಂದ್ರೆ ಪೂರ್ವತರ ದೇಹಾನುಸಂಧಾನೇನ ಹಿಂದಿನ ದೇಹಗಳವ ಅಂತ ಸಿದ್ಧ ಆಗ್ತದ. ಅಷ್ಟು ದೇಹ ಇದ್ದಿನ ಸಂಸ್ಕಾರ ಹೆಂಗೆ ಬಂತದಕ್ಕೆ ಅಂದಮೇಲೆ ಅನೇಕ ದೇಹ ಅನುಗತ್ಯ, ಅನೇಕ ದೇಹಗಳಲ್ಲಿ ಹಾದುಕೊಂಡು ಬಂದರಿಂದ ಅನಾದಿತ್ವ ಸಿದ್ಧಿ, ಅನಾದಿತ್ವ ಸಿದ್ಧ ಆಗ್ತದೆ ಈ ಜೀವಕ್ಕೆ. ಅದಕ್ಕೆ ಹೇತೋಹೋ ನ ಸ್ವರೂಪ ಸಿದ್ಧಿ, ಹೇತುವಿಗೆ ಅನಾದಿ ನಿತ್ಯತ್ವ ಬರಲಿಲ್ಲ ಅಂತ ಅನಬೇಡ. ನಿತ್ಯತ್ವ ಹೇಳಿದ್ವಿ, ಅದು ದೇಹಾತರಿಕ್ತನಾದ ಜೀವನನ್ನು ಹೇಳಿದ್ವಿ, ಅನಾದಿತ್ವವನ್ನು ಹೇಳಿಕೊಟ್ಟಿದ್ದೇವೆ. ನಾನು ದೇಹಾದ್ಯನ್ನತಮಸ್ಸೇವ ಅಸ್ತು ಅನುಸಂಧಾನಂ ಚಾರ್ವಾಕಾದ್ಯುಕ್ತ ತರ್ಕಬಲಾದಿತ್ಯತಃ ಆಹ. ಅಲ್ರಿ, ದೇಹಾದಿಗಳಿಂದ ಈ ದೇಹ ಇಂದ್ರಿಯ ಮನಸ್ಸು ಇವುಗಳಲ್ಲಿ ಯಾವುದರಲ್ಲೋ ಒಂದಕ್ಕೇನೆ ಈ ಅನುಸಂಧಾನವನ್ನು ಒಪ್ಪಿಬಿಡೋಣಂತ. ಚಾರ್ವಾಕ ಹೇಳುವಂತಹ ಯುಕ್ತಿಗೆ ಅನುಗುಣವಾಗಿ ಯಾಕೆ ಬೇರೆ ಹೇಳಬೇಕು ಅಂದ್ರೆ ಧೀರ ಬುದ್ಧಿಮಾನ್ ತತ್ರ ದೇಹಾನ್ಯಾತ್ಮ ವಿಷಯೇ, ದೇಹದಿಂದ ಅತಿರಿಕ್ತನಾದ ಆತ್ಮ ಇದ್ದಾನೆ ಎಂಬ ವಿಷಯದಲ್ಲಿ ನ ಮುಹ್ಯತಿ, ಮೋಹಕ್ಕೊಳಗಾಗೋದಿಲ್ಲ. ಯಾಕ? ದೇಹಾದೀನಾಂ ಜಡತ್ವ ಕರಣತ್ವಾದಿನ ಕರ್ತೃತ್ವ ಅಯೋಗೇನ ಇತ್ಯಾದಿ ರೂಪೇಣ, ಕರ್ತೃತ್ವ ಅಯೋಗ ಇತ್ಯಾದಿ ರೂಪೇಣ ತೇ ತರ್ಕಾ ನಿರಸ್ಯಾ ಇತಿ ಭಾವ. ದೇಹಾದಿಗಳಿಗೇನೆ ಅನುಸಂಧಾನ ಬರ್ತದ ಅಂತ ಅನ್ನೋದಾದ್ರೆ 2 ಸಮಸ್ಯೆ ಇದೆ. ಒಂದು ಜಡತ್ವ, ಒಂದು ಕರ್ಣತ್ವ. ನಾನು ಲೇಖನಿಯಿಂದ ಬರೆಯುತ್ತೇನೆ ಅಂದರೆ ಬರೆಯುವುದರಲ್ಲಿ ಸಾಧನವಾದ ಲೇಖನಿಗೇನೆ ಬರೆಯುವಿಕೆ ಅಂತ ಅನ್ನೋದಿಲ್ಲ, ಅದು ಬರೆಯುವುದೂ ಇಲ್ಲ. ನನ್ನ ಕೈಯಲ್ಲಿ ಸಾಧನವಾದದ್ರಿಂದ ನಾನು ಬರೆಯುತ್ತೇನೆ. ಅದರಿಂದ ಇಂದ್ರಿಯಗಳೆಲ್ಲವೂ ಇನ್ನೊಬ್ಬನಿಗೆ ಸಾಧನವಾದದ್ರಿಂದ ಸ್ವಂತಕ್ಕೆ ಅವುಗಳಿಗೆ ಜ್ಞಾನ ಇಲ್ಲ, ಅವು ಇನ್ನೊಬ್ಬರಿಗೆ ಜ್ಞಾನ ಮಾಡಿಕೊಡಬೇಕು. ಸ್ವತಃ ಜಡವಾದದ್ರಿಂದ ಅವುಗಳಿಗೆ ಜ್ಞಾನ ಇಲ್ಲ. 2 ಕಾರಣದಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಚಾರ್ವಾಕನ ನಿರಾಕರಣೆಯನ್ನು ಮಾಡಬೇಕು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇದು 13ನೇ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಶ್ರೀಕೃಷ್ಣಾರ್ಪಣಮಸ್ತು.